ನಮಸ್ತೆ ಪ್ರಿಯ ಗ್ರಾಹಕರೇ, ಚಾನಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ. ಜೂನ್ ತಿಂಗಳಿನ ಬಿಡಿ ಆಕ್ಷನ್ ಆಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಈ ಬಿಡಿ ವೆಬ್ಸೈಟ್ ನಲ್ಲಿ ಅದರ ಬಗ್ಗೆ ನೋಟಿಫಿಕೇಶನ್ ಮತ್ತೆ ಬೇರೆ ಡೀಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ. ನಾನು ಹಿಂದೆ ಈ ಬಗ್ಗೆ ವಿಡಿಯೋ ಹಾಕಿದಾಗ ನ್ಯೂಸ್ ಪೇಪರ್ ಅಲ್ಲಿ ಮಾತ್ರ ಬಂದಿತ್ತು, ಇನ್ನು ಬಿಡಿ ವೆಬ್ಸೈಟ್ ನಲ್ಲಿ ಬಂದಿರಲಿಲ್ಲ. ಇವಾಗ ಇದು ಆಫಿಷಿಯಲಿ ಅನೌನ್ಸ್ ಆಗಿದೆ. ನಿಮ್ಗೆ ಕಾಣಿಸ್ತಿರೋ ಹಾಗೆ ಇ ಆಕ್ಷನ್ ಸೆಕ್ಷನ್ ಬಿಡಿ ವೆಬ್ಸೈಟ್ ನಲ್ಲಿ ಇ ಆಕ್ಷನ್ ನೋಟಿಫಿಕೇಶನ್ ಇದೆ. ಇದು ಪಬ್ಲಿಷ್ ಆಗಿದ್ದು 18ನೇ ತಾರೀಕು. ಮತ್ತೆ ಸೈಟ್ ನ ಜಿಯೋ ಟ್ಯಾಗ್ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ. ಒಂದು ಕೊರಿಜೆಂಡಮ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಈ ಕೊರಿಜೆಂಡಮ್ ಅಂದ್ರೆ ತಿದ್ದುಪಡಿ ಪತ್ರ. ಕೆಲವೊಂದು ಸೈಟ್ ನ ಮೆಜರ್ಮೆಂಟ್ ಎಲ್ಲ ಚೇಂಜ್ ಆಗಿದೆ. ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಇಲ್ಲಿ ನೀವು ಬಿಡಿಎನ್ನ ನೋಟಿಫಿಕೇಶನ್ ನೋಡಬಹುದು. ನಮಗೆ ಆಕ್ಷನ್ ಸ್ಟಾರ್ಟ್ ಆಗ್ತಿರೋ ಡೇಟು 18, ಅಂದ್ರೆ ಇವಾಗ ಸ್ಟಾರ್ಟ್ ಆಗಿ 3 ದಿನ ಆಗಿದೆ. ಆಮೇಲೆ ಕೊನೆ ಆಗ್ತಾ ಇರೋದು 29ನೇ ತಾರೀಕು. ಟೋಟಲ್ ಆಗಿ ಈ ಸರಿ 149 ಸೈಟ್ ಬಿಟ್ಟಿದ್ದಾರೆ. ಬಿಡಿ ವೆಬ್ಸೈಟ್ ನಲ್ಲಿ ಈ ಸೈಟ್ ಗಳ ಜಿಯೋ ಟ್ಯಾಗ್ ಲೊಕೇಶನ್ ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ನೋಡಿದ್ರೆ 149 ಸೈಟ್ಸ್, ಅದರದ್ದೆಲ್ಲ ಪರ್ಟಿಕ್ಯುಲರ್ ಲೊಕೇಶನ್ ನೀವು ಇಲ್ಲಿ ಕಾಣಬಹುದು. ಆದ್ರೆ ಇನ್ನು ಗೂಗಲ್ ಮ್ಯಾಪ್ ಪಿನ್ ಏನ್ ಬಿಡ್ತಾರೆ ಅದನ್ನ ಮಿನ್ನ ಬಿಟ್ಟಿಲ್ಲ. ಲಾಸ್ಟ್ ಟೈಮ್ ಕೂಡ ಇದನ್ನ ತುಂಬಾ ಲೇಟ್ ಆಗಿ ಬಿಟ್ಟಿದ್ರು. ಆಕ್ಷನ್ ಇನ್ನೇನು 2-3 ದಿನ ಇದೆ ಅನ್ನೋ ಅಷ್ಟರಲ್ಲಿ ಬಂದಿತ್ತು. ನಾನು ಇದೊಂದು 3 ದಿನ ವೇಟ್ ಮಾಡಿದೆ, ಏನಾದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರುತ್ತೆ ಅಂತ. ಇನ್ನೂ ಬಂದಿಲ್ಲ. ಅದು ಯಾವಾಗ ಬರುತ್ತೋ ಅದ್ರ ಮೇಲೆ ಇನ್ನೊಂದು ಅಪ್ಡೇಟೆಡ್ ವಿಡಿಯೋ ನಾನು ಮಾಡ್ತೀನಿ. ಸದ್ಯಕ್ಕೆ ನೀವು ಇದೇನು ನೋಟಿಫಿಕೇಶನ್ ಇದೆ ಇದನ್ನ ನೋಡ್ಕೊಂಡು, ಮತ್ತೆ ಇದೇನು ಜಿಯೋ ಟ್ಯಾಗ್ ನ ಏನು PDF ಇದೆ ಇದನ್ನ ನೋಡ್ಕೊಂಡು ನೀವು ಮ್ಯಾಪ್ ನಲ್ಲಿ ಸೈಟ್ ಅನ್ನು ಹುಡುಕ್ಬೋದು. ಈ ಲಾಸ್ಟ್ ಅಲ್ಲಿರೋ 149 ಸೀರಿಯಲ್ ನಂಬರ್ ಅಲ್ಲಿರೋ ಅಂಜನಾಪುರ 5th ಬ್ಲಾಕ್ 804 ಸೈಟ್ ಅನ್ನು ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಈ ತರ ನಿಮಗೆ ಸೈಟ್ ಕಾಣಿಸುತ್ತೆ. ನೀವು ಇಲ್ಲಿ ಡೈರೆಕ್ಷನ್ ಅಂತ ಕೊಟ್ಬಿಟ್ಟು ನೀವು ನಿಮ್ಮ ಮನೆ ಅಥವಾ ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಇಂದ ಇದ್ರ ಲೊಕೇಶನ್ ಎಷ್ಟು ದೂರ ಆಗುತ್ತೆ ಅಂತ ನೀವೆಲ್ಲ ಚೆಕ್ ಮಾಡ್ಕೋಬಹುದು. ಆದ್ರೆ ಇದು ಎಕ್ಸಾಕ್ಟ್ ಆಗಿ ಇದೇ ಇರುತ್ತೆ ಅಂತ ಸೈಟ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಆದ್ರೆ ನೀವು ಪರ್ಟಿಕ್ಯುಲರ್ ಲೊಕೇಶನ್ ಹೋಗ್ಬಿಟ್ಟು ಅಕ್ಕಪಕ್ಕದಲ್ಲಿ ಸೈಟ್ ನಂಬರ್ ಏನಿದೆ ಅದನ್ನ ವಿಚಾರಿಸಿ ನೀವು ಕನ್ಫರ್ಮ್ ಮಾಡ್ಕೋಬೇಕು, ಇದೇ ಸೈಟ್ ಹೌದಾ ಇಲ್ವಾ ಅಂತ. ಟೋಟಲ್ ಆಗಿ ನಾನು ಹೇಳಿದಾಗೆ 149 ಸೈಟ್ ಇದೆ. ಅದ್ರಲ್ಲಿ ಮೇಜರ್ ಇದು ಬನಶಂಕರಿ ಏರಿಯಾದಲ್ಲಿ ಕೆಲವೊಂದಿಷ್ಟಿದೆ ಮತ್ತು ಅಂಜನಾಪುರದಲ್ಲಿ ಕೆಲವೊಂದಿಷ್ಟಿದೆ. ಸರ್ ಎಂ ವಿಶ್ವೇಶ್ವರಯ್ಯದಲ್ಲಿ ಈ ಸರಿ ಕಮ್ಮಿ ಸೈಟ್ ಇದೆ. ಮೊದಲಿನ ಲಾಸ್ಟ್ ಟೈಮ್ ಎಲ್ಲ ಕೊಡ್ತಿರೋ ಹಾಗೆ ಇಲ್ಲ. ಅದ್ರ ಜೊತೆಗೆ HBR ಲೇಔಟ್ ಇದರಲ್ಲಿ ಕೂಡ ಕೆಲವೊಂದಿಷ್ಟು ಸೈಟ್ ಇದಾವೆ. ಇದನ್ನ ಹೊರತುಪಡಿಸಿ ಜ್ಞಾನ ಭಾರತಿ ವಲ್ಗೇರಹಳ್ಳಿ ಇಂದೇನಿದೆ ಇದರಲ್ಲೂ ಇದರ ಫಸ್ಟ್ ಬ್ಲಾಕ್ ಅಲ್ಲಿ ಕೂಡ 2 ಸೈಟ್ ಅನ್ನು ಬಿಟ್ಟಿದ್ದಾರೆ. ಈ 149 ಸೈಟ್ಗಳಲ್ಲಿ ಬಹಳಷ್ಟು ಸೈಟ್ಗಳು ಲಾಸ್ಟ್ ಟೈಮ್ ಏನು ನೋಟಿಫಿಕೇಶನ್ ಇತ್ತು ಅದು ರಿಪೀಟ್ ಆಗಿದೆ. ಇದು ನೀವು ಏನು ಮಾರ್ಚ್ ಅಲ್ಲಿ ಬಿಡ್ ಓಪನ್ ಆಗಿತ್ತು ಅದರಲ್ಲಿರೋ ನೋಟಿಫಿಕೇಶನ್. ನೀವು ಇಲ್ಲಿ ನೋಡಿದ್ರೆ 6 ಸ್ಟೇಜ್ ಫಸ್ಟ್ ಬ್ಲಾಕ್ ಅಲ್ಲಿ 149, 150, 121, 100/1, 100/H ಅಂತ ಇದೆ. ಅದರಲ್ಲಿ 2 ಸೈಟ್ಗಳು ಮತ್ತೆ ರಿಪೀಟ್ ಆಗಿದೆ. ನೀವು ನೋಡಿದ್ರೆ ಇಲ್ಲಿ 149 ಮತ್ತು 150 ರಿಪೀಟ್ ಆಗಿದೆ. ಲಾಸ್ಟ್ ಟೈಮು ಬಿಡ್ಡಿಂಗ್ ಟೈಮಲ್ಲಿ ಬಿಡ್ ಎಕ್ಸೆಪ್ಟ್ ಆಗಲಿಲ್ಲ. KPPP ವೆಬ್ಸೈಟ್‌ನಲ್ಲಿ ಏನೋ ಇಶ್ಯೂ ಬಂತು. ಬಹಳಷ್ಟು ಜನರು ಬಿಡ್ಡನ್ನು ಸಬ್ಮಿಟ್ ಮಾಡಕ್ಕೆ ಚಾನ್ಸ್ ಆಗಲಿಲ್ಲ. ಅದಾದ್ಮೇಲೆ ಅವ್ರು ಒಂದಿನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಆದ್ರೆ ಈ ಕೆಲವೊಂದು ಸೈಟ್‌ನ ಬಿಡ್ಡನ್ನು ಕ್ಯಾನ್ಸಲ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ಇದನ್ನ ರೀಓಪನ್ ಮಾಡಿದ್ದಾರೆ ಈ ಸರಿ. ಅದೇ ಥರ ನೀವು 6 ಸ್ಟೇಜಲ್ಲೂ ನೋಡೋದಾದ್ರೆ ಇಲ್ಲಿ 13 ಸೈಟ್ ಇದೆ. ಆದರೆ ಇದರಲ್ಲಿ 372, 12, 11 ಈ ಥರದ್ದು ಕೆಲವೊಂದಿಷ್ಟು ಸೈಟ್‌ಗಳು ಮತ್ತೆ ಇಲ್ಲಿ ರಿಪೀಟ್ ಆಗಿದೆ. ಈ 809/1 ಕೂಡ ರಿಪೀಟ್ ಆಗಿದೆ. ಇದು ಕೂಡ ಲಾಸ್ಟ್ ಟೈಮ್ ಓಪನ್ ಆಗಿತ್ತು. ಲಾಸ್ಟ್ ಟೈಮ್ 68 ಸೈಟ್ಸ್ ಅಷ್ಟೇ ಇತ್ತು. ಈ ಸರಿ ಅದು ಜಾಸ್ತಿ ಆಗಿದೆ, 149 ಸೈಟ್ಸ್ ಆಗಿದೆ. ಲಾಸ್ಟ್ ಟೈಮ್ ಯಾವ್ದ್ಯಾವ್ದು ಕ್ಯಾನ್ಸಲ್ ಆಗಿತ್ತೋ ಅಥವಾ ಏನಾದ್ರು ತೊಂದರೆ ಆಗಿತ್ತೋ ಅದೆಲ್ಲ ಸೈಟ್‌ಗಳನ್ನು ಸೇರಿಸಿದ್ದಾರೆ ಮತ್ತು ಅಡಿಷನಲ್ ಕೆಲವೊಂದಿಷ್ಟು ಸೈಟ್ ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ಚಾನಲ್‌ನ ಯೂಟ್ಯೂಬ್ ಪೇಜ್. ನೀವು ಇಲ್ಲಿ ಹೋದ್ರೆ ನಾವು ಈ BDAಗೋಸ್ಕರ ಮಾಡಿರುವಂತಹ ಕೆಲವೊಂದಿಷ್ಟು ವಿಡಿಯೋಗಳು ಸಿಗುತ್ತೆ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಇಲ್ಲಿ ಬೆಂಗಳೂರು ಪ್ರಾಪರ್ಟೀಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಇದು ನೀವು ಕ್ಲಿಕ್ ಮಾಡಿದ್ರೆ ನೀವು ಮೊದಲನೇದಾಗಿ ಸಿಗೋದು ಹೌ ಟು ಲಾಗ್ ಇನ್ ಟು KPPP ಅಂತ. ಇದು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್. ಇದರಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಂದನೇ ನೀವು ಬಿಡ್ ಸಬ್ಮಿಟ್ ಮಾಡಬೇಕು. ನೀವು ಇದರಲ್ಲಿ ಅಕೌಂಟ್ ಇಲ್ಲ ಅಂದರೆ ಈ ವಿಡಿಯೋನ ರೆಫರ್ ಮಾಡಿಬಿಟ್ಟು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಬ್ಯಾಂಕ್ ಅಕೌಂಟ್ ಕೂಡ ನೀವು ಹಾಕಬೇಕು. ಯಾಕಂದ್ರೆ ನೀವೇನು EMD ಅಮೌಂಟ್ ಕಟ್ಟಿರ್ತೀರಾ ಅದು ಅದರಲ್ಲೇ ರಿಟರ್ನ್ ಬರೋದು. ಬಿಡಿ ಆಕ್ಷನ್ ಸೈಟ್ ಡೀಟೇಲ್ಸ್ ಅಂತ ಏನಿದೆ ಈ ವಿಡಿಯೋ ನೀವು ನೋಡಿದ್ರೆ ಈ ನೋಟಿಫಿಕೇಶನ್ ಎಲ್ಲ ಹೇಗೆ ನೋಡೋದು ಮತ್ತು ಸೈಟು ಮೆಜರ್ಮೆಂಟ್ ಎಲ್ಲ ಹೇಗೆ ಚೆಕ್ ಮಾಡೋದು ಅಂತ ಡೀಟೇಲ್ ಆಗಿ ಇದರಲ್ಲಿ ಡಿಸ್ಕ್ರಿಪ್ಷನು ಮತ್ತು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ನಾನು ಅದನ್ನು ಮತ್ತೆ ಈ ವಿಡಿಯೋದಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನೀವು ಇದನ್ನು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ಥರ ನೋಟಿಫಿಕೇಶನ್ ನೋಡಬೇಕು, ಯಾವ ಥರ ಮ್ಯಾಪ್ನಲ್ಲಿ ಲೊಕೇಶನ್ ಹುಡುಕಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸಲ್ಲಿದೆ. ಆಮೇಲೆ ಇಲ್ಲೇ ನೀವು ಕೆಳಗಡೆ ಬಂದರೆ ಹೌ ಟು ಸಬ್ಮಿಟ್ ಲೈವ್ ಬಿಡ್ಡಿಂಗ್ ಅಂತ ಇನ್ನೊಂದು ವಿಡಿಯೋ ಇದೆ. ಈ ವಿಡಿಯೋ ನೋಡಿದರೆ ನಿಮಗೆ ಬಿಡ್ಡಿಂಗ್ ದಿನ ಏನೇನು ಪ್ರೊಸೆಸ್ ನಡೆಯುತ್ತೆ, ಡೆಲ್ಟಾ ಟೈಮ್ ಏನು, ನೀವು ಬಿಡ್ಡಿಂಗ್ ಎಲ್ಲ ಅಮೌಂಟ್ ಹೇಗೆ ಸಬ್ಮಿಟ್ ಮಾಡಬೇಕು, ಆ ಅಮೌಂಟಿನ ವ್ಯಾಲ್ಯೂ ಎಷ್ಟಾಗಿರುತ್ತೆ, ಆ ಥರ ಎಲ್ಲ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಸಿಗುತ್ತೆ. ನೀವೇನಾದ್ರು ಈ ಬಿಡ್ಡಿಂಗಲ್ಲಿ ಭಾಗವಹಿಸ್ತೀರಾ ಅಂದರೆ ಈ 3 ವಿಡಿಯೋಗಳನ್ನು ದಯವಿಟ್ಟು ಚೆಕ್ ಮಾಡಿ, ನಿಮ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಕೊರಿಜೆಂಡಮ್ ಅಂದರೆ ತಿದ್ದುಪಡಿ ಪತ್ರ ಅನ್ನೋ ಥರ ಒಂದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದು ನೀವು ಓಪನ್ ಮಾಡಿದ್ರೆ ಇದು ಈ ಥರ ಇದೆ. ಇದರಲ್ಲಿ ಬನಶಂಕರಿ 6 ಸ್ಟೇಜು 6th, 7th, 8th, 9th, 10th ಈ ಬ್ಲಾಕಲ್ಲಿರೋ ಕೆಲವು ಸೈಟ್ಗಳಿಗೆ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಆಗಿದೆ ಅಂತ ನೀವು ಮೊದಲೇದ್ದು ಏನು ನೋಟಿಫಿಕೇಶನ್ ಇದೆ ಅದರಲ್ಲಿ. ಹಾಗಾಗಿ ನೀವು ಅದನ್ನು ಆ ಸೈಟ್ಗಳಲ್ಲಿ ಏನಾದ್ರು ಇಂಟ್ರೆಸ್ಟೆಡ್ ಇದ್ದು ಅದಕ್ಕೆ ನೀವು ಬಿಡ್ ಭಾಗವಹಿಸ್ತೀರಾ ಅಂದರೆ ಈ ಕೊರಿಜೆಂಡಮ್ ಏನು PDF ಕಳಿಸಿದರೆ ಇದನ್ನು ಕೂಡ ಒಂದ್ಸರಿ ರೆಫರ್ ಮಾಡಿ. ಇದರಲ್ಲಿ ಏನಾದ್ರು ವೇರಿಯೇಷನ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬನಶಂಕರಿ 6 ಸ್ಟೇಜ್ 6th ಬ್ಲಾಕಲ್ಲಿರೋ ಸೀರಿಯಲ್ ನಂಬರ್ 15213 ಏನು ಸೈಟ್ ನಂಬರ್ ಇದೆ, ಇದಿಲ್ಲಿ ಕೊಟ್ಟಿರೋ ಪ್ರಕಾರ 372 ಸ್ಕ್ವೇರ್ ಮೀಟರ್ ಇರಬೇಕು.
ಆದರೆ ಇದು ಅಪ್ಡೇಟೆಡ್ ಡಾಕ್ಯುಮೆಂಟಲ್ಲಿ ಇದು ಸೈಟ್‌ನ ಮೆಜರ್‌ಮೆಂಟ್ ಸ್ವಲ್ಪ ಕಮ್ಮಿ ಇದೆ. ನೀವು ಇಲ್ಲಿ ನೋಡ್ತಿರೋ ಹಾಗೆ 368 ಸ್ಕ್ವೇರ್ ಮೀಟರ್ಸ್ ಇದೆ. ಇಲ್ಲಿ ಮೊದಲು ಕೊಟ್ಟಿರೋದ್ರಲ್ಲಿ 372 ಇದೆ. ಆದರೆ ಲೇಟೆಸ್ಟ್ ಆಗಿ ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ಇದು 368 ಇದೆ. ಮೆಜರ್‌ಮೆಂಟಲ್ಲೂ ಕೂಡ ನೀವು ಲೇಟೆಸ್ಟ್ ಆಗಿರೋದ್ರಲ್ಲಿ 24 ಮೀಟರ್ಸ್ ಈಸ್ಟ್ ಟು ವೆಸ್ಟ್ ಇದೆ. ಮತ್ತು ನಾರ್ತ್ ಟು ಸೌತಲ್ಲಿ 16.2 ಮತ್ತು 14.5 ಇದೆ. ಆದರೆ ಅಪ್ಡೇಟೆಡ್ ಡಾಕ್ಯುಮೆಂಟಲ್ಲಿ ಇದು 24 ಇದೆ. ಮತ್ತು ಇದೇ ನಾರ್ತ್ ಸೌತ್ ಮೆಜರ್‌ಮೆಂಟ್ ಇದೆ. ಇದರಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ಇಲ್ಲಿ 16 ಮೀಟರ್ಸ್ ಮತ್ತು 15 ಮೀಟರ್ಸ್ ಇದೆ. ಆದರೆ ಹೊಸದರಲ್ಲಿ ಇದು ಕಮ್ಮಿ ಆಗಿದೆ. 16.2 ಮತ್ತು 14.5 ಸ್ವಲ್ಪ ಆಡ್ ಮೆಜರ್‌ಮೆಂಟ್ ಬರುತ್ತೆ. ಹಾಗೆ ಬೇರೆ ಸೈಟ್‌ಗಳ ಡೀಟೇಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೀವಿದೇನು ಸೀರಿಯಲ್ ನಂಬರು ಮತ್ತು ಸೈಟ್ ನಂಬರ್ ಇದೆ, ಈ ಸೈಟ್‌ಗಳನ್ನು ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಲೇಟೆಸ್ಟ್ ಆಗಿ ಕೊಟ್ಟಿರೋ ಡಾಕ್ಯುಮೆಂಟ್ ಇಲ್ಲಿರೋ ಮೆಜರ್‌ಮೆಂಟ್ ಫೈನಲ್ ಅಂತ ಕನ್ಸಿಡರ್ ಮಾಡಬಹುದು. ಮತ್ತು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಶೀಟನ್ನು ನೋಡೋಣ. ಇದರಲ್ಲಿ ನಾನು ಹಳೆಯ ವಿಡಿಯೋದಲ್ಲಿ ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಏನು ಜಾಸ್ತಿ ಚೇಂಜಸ್ ಇಲ್ಲ. ನೀವು ಆ ವಿಡಿಯೋನ ನೋಡಿದರೆ ಇದರಲ್ಲಿರೋ ಡೀಟೇಲ್ ಆಗಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್‌ನ ಹೇಳಿದ್ದೀನಿ. ಮತ್ತೆ ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ 4 ಲಕ್ಷ EMD ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಮತ್ತೇನಾದ್ರು ನೀವು ಬಿಡ್‌ನಲ್ಲಿ ಯಶಸ್ವಿಗೊಂಡಿಲ್ಲ ಅಂದರೆ ಇದನ್ನು 1 ತಿಂಗಳೊಳಗೆ ಅಂದರೆ 30 ಡೇಸ್ ಒಳಗಡೆ ಹಿಂದಿರುಗಿಸುತ್ತಾರೆ. ನೀವೇನಾದ್ರು ಸಕ್ಸಸ್‌ಫುಲ್ ಆದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಬಾಕಿ ಹಣ ನೀವು 72 ಗಂಟೆ ಅಂದರೆ 3 ಡೇಸ್ ಒಳಗಡೆ ಕಟ್ಟಬೇಕಾಗುತ್ತೆ. 25% ಅಮೌಂಟು. ಮತ್ತು ಇದೇ ಥರದ ಬೇರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್‌ನ ನಾನು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ಎಲ್ಲ ರೆಫರ್ ಮಾಡಿ. ಆಮೇಲೆ ಕೊನೆಯದು ಇದೇನು 28th ಕಂಡೀಷನ್ ಇದೆ, ಇದೊಂದು ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿದಾಗೆ ಬಿಡ್ಡಿಂಗ್ ಸಮಯದಲ್ಲಿ ಅದೇ ನಿಮಿಷಕ್ಕೆ ಅಡ್ಡ ಹೆಸರುಗಳು ಯಾವುದೇ ನಕಲು ಇದ್ದರೆ ಅಂತಹ ಬಿಡ್ಡನ್ನು ಯಾವುದೇ ಕಾರಣಗಳು ನೀಡದೆ ತಿರಸ್ಕರಿಸಲಾಗುತ್ತದೆ. ಅಡ್ಡ ಹೆಸರು ಅಂದರೆ ನಿಕ್ ನೇಮ್. ನೀವೇನಾದ್ರು ಬಿಡ್ ಸಬ್ಮಿಟ್ ಮಾಡುವಾಗ ಒಂದು ನಿಕ್ ನೇಮ್ ಅಂತ ಕೊಡಬೇಕಾಗತ್ತೆ. ಅದೇ ಹೆಸರಿನಲ್ಲಿ ನೀವು ಬಿಡ್ಡನ್ನು ಕೂಡ ಸಬ್ಮಿಟ್ ಮಾಡ್ತೀರಾ. ಆ ಹೆಸರು ನೀವು ಸ್ವಲ್ಪ ಯುನೀಕ್ ಆಗಿ ಕೊಡಿ. ಜನರಲ್ ಆಗಿರೋ ಹೆಸರನ್ನ ಕೊಡಕ್ಕೆ ಹೋಗಬೇಡಿ. ನೀವು ಹೆಸರು ಜೊತೆಗೆ ಒಂದೇನಾದ್ರು ನಂಬರ್ ಸೇರಿಸ್ಕೊಂಡು ಕೊಟ್ಟರೆ ಅದು ಸ್ವಲ್ಪ ಯುನೀಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ನೀವು ಕೊಟ್ಟು ನೀವು ಬಿಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅದು ನಿಮ್ಮದು ಮತ್ತು ಬೇರೆಯವ್ರದ್ದು ನಿಕ್ ನೇಮ್ ಸೇಮ್ ಆದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ನಿಮ್ಗೇನಾದ್ರು ಡೌಟ್ ಇದ್ದರೆ ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ನಂಬರನ್ನ ನೀವು ಚೆಕ್ ಮಾಡಿಕೊಂಡು ಇವರಿಗೆ ಕಾಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮಾಹಿತಿನ ಪಡೆದುಕೊಳ್ಳಿ. ನೀವೇನಾದ್ರು BDA ಹೆಡ್ ಆಫೀಸ್ ವಿಸಿಟ್ ಮಾಡ್ತೀನಿ ಅಂದರೆ ಅಲ್ಲಿ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ಇಲ್ಲಿ ನಿಮಗೆ ಲೊಕೇಶನ್ ಇದೆ. ಇಲ್ಲೇನು ಗೋಲ್ಫ್ ಕೋರ್ಸ್ ಇದೆ ಅದ್ರ ಮುಂದ್ಗಡೆ ಏನು ಸ್ಯಾಂಕಿ ರೋಡ್ ಹೋಗುತ್ತೆ ಅದೇ ರೋಡಲ್ಲಿ ಕೆಳಗಡೆ ಬಂದರೆ ನಿಮಗೆ ಇದು ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು. ಇದು ವಿಸಿಟಿಂಗ್ ಟೈಮಿಂಗ್ಸು 3:00 ಮೇಲೆ ಹೋಗಿ. 3:00 ಮೇಲಷ್ಟೇ ಪಬ್ಲಿಕ್ಕಿಗೆ ಅಲೋ ಮಾಡ್ತಾರೆ. ಅದ್ರ ಮುಂಚೆ ಪಬ್ಲಿಕ್ ಅಲೋ ಮಾಡಲ್ಲ. ಬೆಳಗ್ಗೆ ಹೋದರೆ ನೀವು ಏನು ಯೂಸ್ ಆಗಲ್ಲ. ಅಲ್ಲಿ ಹೋಗ್ಬಿಟ್ಟು ಈ ಆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಕೇಳಿ ಅಲ್ಲಿ ಹೋಗಿ ನೀವು ವಿಚಾರಿಸ್ಕೋಬೋದು. ಮತ್ತು ಇವಾಗ ಈ ಸದ್ಯಕ್ಕೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಫಾರ್ಮ್ಯಾಟ್ ಅವ್ರು ಇನ್ನೂ ಕೊಟ್ಟಿಲ್ಲ. ಸ್ವಲ್ಪ ದಿನ ಆದಮೇಲೆ ಇನ್ನೊಂದ್ಸರಿ ವೆಬ್ಸೈಟ್ ಚೆಕ್ ಮಾಡಿ. ಕೆಲವೊಂದಿಷ್ಟು ಡೀಟೇಲ್ಸ್‌ನ ಇನ್ನೊಂದ್ಸರಿ ಇಲ್ಲಿ ಹೇಳ್ತೀನಿ. ಇದು ನೀವು ಇದಿಲ್ಲಿ ನೀವು ಸೈಟ್ ಲೇಔಟ್ ಏನಿದೆ ಅದ್ರ ಹೆಸರು ಇಲ್ಲಿ ಬರುತ್ತೆ. ಇದು ಸೈಟ್ ನಂಬರು. ಇದು ಈಸ್ಟ್ ಟು ವೆಸ್ಟ್ ಮೆಜರ್‌ಮೆಂಟು ಮೀಟರ್ಸಲ್ಲಿರುತ್ತೆ. ನಾರ್ತ್ ಟು ಸೌತ್ ಅಂದರೆ ಉತ್ತರ ದಕ್ಷಿಣ ಮೆಜರ್‌ಮೆಂಟು ಮೀಟರ್ಸಲ್ಲಿದೆ. ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಅಂದರೆ ಚದರ ಮೀಟರ್‌ನಲ್ಲಿ ಏರಿಯಾ ಎಷ್ಟಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಅದು ನೀವು ಸ್ಕ್ವೇರ್ ಫೀಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಿಡ್ ಪ್ರೈಸಿಂಗ್ ಕೊಟ್ಟಿದ್ದಾರೆ 59,500. ಆಮೇಲೆ ಇದೇನು ನಂಬರ್ ಇದೆ ಇದು ಈ ಪರ್ಟಿಕ್ಯುಲರ್ ಲೇಔಟ್‌ನ ಏನು ಆಫೀಸರ್ ಇದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರು. ಈ ಕಾಂಟ್ಯಾಕ್ಟ್ ನಂಬರ್ ಬೇರೆ ಬೇರೆ ಲೇಔಟಿಗೆ ಬೇರೆ ಬೇರೆ ಥರ ಇದೆ. ಇಲ್ಲಿ ನೋಡಿದ್ರೆ ಅಂಜನಾಪುರದ್ದು ಕಾಂಟ್ಯಾಕ್ಟ್ ನಂಬರ್ ಬೇರೆ ಇದೆ. ಇದನ್ನು ನೀವು ಕಾಲ್ ಮಾಡಿದ್ರು ಕೂಡ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಏನೋ ಸೈಟಲ್ಲಿ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ತಿಳ್ಕೊಬಹುದು. ಆಮೇಲೆ ಇದೇನು 59,500 ಇದೆ ನಾನು ಹೇಳಿದಾಗೆ ಇದು ಸ್ಕ್ವೇರ್ ಮೀಟ್ರಿಗೆ ಚಾರ್ಜು. ಇದು ಅಪ್ರಾಕ್ಸಿಮೇಟ್ಲಿ ನೀವು ಡಿವೈಡ್ ಬೈ 10 ಅಂದರೆ 10.33 ಡಿವೈಡ್ ಮಾಡಿದ್ರೆ ನಿಮಗೆ ಸ್ಕ್ವೇರ್ ಫೀಟ್‌ನ ಏರಿಯಾ ಸಿಗುತ್ತೆ. ಇದು 5,500 ಅಂದರೆ ಅಂದಾಜು 6,000 ಇಲ್ಲ 6,500 ಆ ಲೆಕ್ಕದಲ್ಲಿ ಬರುತ್ತೆ. ಆ ಥರ ಲೆಕ್ಕ ಮಾಡಿ ಡಿಸೈಡ್ ಮಾಡ್ಬೋದು ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಅಂತ. ಮತ್ತು ನಾನು ಮೊದಲೇ ಹೇಳಿದಾಗೆ ನೀವಿನ್ನು ಫಿಸಿಕಲಿ ಸೈಟನ್ನು ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ಕೆಲವೊಂದು ಸರಿ ಏನಾಗ್ಬೋದು ಅಂದರೆ ಆ ಸೈಟಲ್ಲಿ ಬೇರೆಯವ್ರು ಯಾರಾದರೂ ಇರ್ಬೋದು ಅಥವಾ ಏನಾದ್ರು ಶಾಪು ಅಥವಾ ಬೇರೆ ಏನಾದ್ರು ಖಾಲಿ ಸೈಟ್ ಅಂತ ಹಾಕಿರ್ಬೋದು. ಇಲ್ಲೊಂದು ಸರಿ ಏನಾಗುತ್ತೆ ಅಕ್ಕಪಕ್ಕ ಜನರು ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ, ಇಲ್ಲ ಗಿಡ ನೆಟ್ಟಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ನೀವು ಹೋಗ್ಬಿಟ್ಟು ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ ಅದು ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ಸೈಟು. ಯಾಕಂದ್ರೆ ನೀವು ಒಂದ್ಸರಿ ಬಿಡ್ ಆಯಿತು ಎಲ್ಲ ಸಬ್ಮಿಟ್ ಆಯಿತು ಅಂದರೆ ಆಮೇಲೆ BDAದವ್ರು ಅದ್ರ ಜವಾಬ್ದಾರಿ ತೊಗೊಳ್ಳಲ್ಲ. ಅದು ಯಾವ ಪರಿಸ್ಥಿತಿಯಲ್ಲಿದೆ ಅದೇ ಸ್ಥಿತಿಯಲ್ಲೇ ನಿಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದಮೇಲೆ ಎಲ್ಲ ನಿಮ್ಮ ಜವಾಬ್ದಾರಿ ಇರುತ್ತೆ ಸರಿ ಮಾಡ್ಕೊಳ್ಳೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ದೇನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಮತ್ತು ನಮ್ಮ ಚಾನಲ್‌ನ ಬೇರೆ ವಿಡಿಯೋಗಳನ್ನು ಚೆಕ್ ಮಾಡಿ. ಶುಭ ದಿನ.